ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಅತಿಥಿಗಳೇ, ಶಿಕ್ಷಣ ಪ್ರೇಮಿಗಳೇ, ಗ್ರಾಮದ ನಾಗರಿಕರೇ ಹಾಗೂ ಮುದ್ದು ಮಕ್ಕಳೇ, ಆತ್ಮೀಯರೇ, ಈ ಒಂದು ದಿನವನ್ನು ನಾವು ಭಾರತದ ಸ್ವಾತಂತ್ರ್ಯ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅನೇಕ ನಮ್ಮ ಹಿರಿಯರ ಒಂದು ಬಲಿದಾನಗಳ ನೆನಪು, ಕಷ್ಟ ಸಂಕೋಲೆಗಳಿಂದ ಮುಕ್ತಿಯಾಗಿರುವಂಥ ಒಂದು ದಿನ ಈ ಒಂದು ಭಾರತದ ಸ್ವಾತಂತ್ರ್ಯ ದಿನ. ಸೊ ಈ ಒಂದು ಭಾರತದ ಸ್ವಾತಂತ್ರ್ಯ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 15ರಂದು ನಾವು ಆಚರಿಸಲಾಗ್ತದೆ. ಸೊ ಈ ಒಂದು ದಿನದಂದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಅಂತ್ಯಗೊಂಡಿತು ಮತ್ತು 1947ರಲ್ಲಿ ಸ್ವತಂತ್ರ ಮತ್ತು ಸ್ವಾತಂತ್ರ್ಯ ರಾಷ್ಟ್ರದ ಒಂದು ಜನನವನ್ನು ಆಗ್ತದೆ. ಸೊ ಈ ದಿನದ ಹಿಂದಿನ ಇತಿಹಾಸವು ಒಂದು ತ್ಯಾಗಗಳಿಂದ ಗುರುತಿಸಲ್ಪಟ್ಟ ಸುದೀರ್ಘವಾದ ಪಟ್ಟು ಬಿಡದೆ ಹೋರಾಟದ ಕಥೆಯಾಗಿದೆ. ಈ ಒಂದು ಸ್ವಾತಂತ್ರ್ಯದ ಒಂದು ರೋಚಕವಾದ ಕತೆ. ಈ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷರು 17ನೇ ಶತಮಾನದ ಆರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಭಾರತದ ಮೇಲೆ ನಿಯಂತ್ರಣವನ್ನು ಸ್ಥಾಪಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇದು ನೇರವಾಗಿ ಒಂದು ದಿನ ಅಥವಾ 2 ದಿನದಲ್ಲಿ ನಿಯಂತ್ರಣವನ್ನು ಸ್ಥಾಪಿಸುವುದಿಲ್ಲ. ಒಂದು ಶತಮಾನದವರೆಗೆ ಒಂದು ಪ್ರಯತ್ನವನ್ನು ಮಾಡಿ ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣವಾಗಿರುವ ಭಾರತದ ಮೇಲೆ ತನ್ನ ಒಂದು ಕಪಿಮುಷ್ಟಿಯನ್ನು ಬಿಗಿಗೊಳಿಸ್ತದೆ. ಇದು ಕ್ರಮೇಣ ಭಾರತೀಯ ಪ್ರಾಂತ್ಯಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತದೆ. ಅದು ಶಿಕ್ಷಣದಲ್ಲಿರ್ಬೋದು, ಸಾಮಾಜಿಕದಲ್ಲಿರ್ಬೋದು, ಅಲ್ಲಿ ಸಂಸ್ಕೃತಿಯಲ್ಲಿರ್ಬೋದು, ತನ್ನ ಪ್ರಭಾವವನ್ನು ಬೀರ್ತಾ ತನ್ನ ನಿಯಂತ್ರಣವನ್ನು ವಿಸ್ತರಿಸ್ತಾ ಹೋಗ್ತದೆ ಅಖಂಡ ಭಾರತಕ್ಕೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಪ್ರಥಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಉಂಟಾಗಿ ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅಂತ್ಯಗೊಂಡು ಬ್ರಿಟಿಷ್ ರಾಣಿಯರು ನೇರವಾಗಿ ತಮ್ಮ ನಿಯಂತ್ರಣಕ್ಕೆ ಭಾರತವನ್ನು ತೆಗೆದುಕೊಳ್ತಾರೆ. ಸೊ ಇದು 1858ರಲ್ಲಿ ಬ್ರಿಟಿಷ್ ರಾಜ್ಯದ ಸ್ಥಾಪನೆಗೆ ಕಾರಣವಾಗ್ತದೆ. ಸೊ ಆರಂಭಿಕವಾಗಿ ಒಂದಿಷ್ಟು ಪ್ರತಿರೋಧವನ್ನು ಆಗ್ತದೆ. ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ಬೋದು, ಈ ಒಂದು ಬ್ರಿಟಿಷ್ ರಾಜ್ಯ ಸ್ಥಾಪನೆಯಾದ ನಂತರ ಕೂಡ ಸಾಕಷ್ಟು ಪ್ರತಿರೋಧಗಳು ಉಂಟಾಗ್ತವೆ ಈ ಸ್ಥಳೀಯ ಭಾರತೀಯರಿಂದ. ಬ್ರಿಟಿಷ್ ಆಳ್ವಿಕೆಯ ವಿರೋಧದ ಮೊದಲ ಮಹತ್ವದ ದಂಗೆ ಯಾವುದು ಅಂದರೆ 1857ರ ದಂಗೆ. ಸೊ ಈ ಒಂದು 1857ರ ದಂಗೆ ಏನಾಗುತ್ತೆ, ಮಂಗಲ್ ಪಾಂಡೆಯವರ ಒಂದು ನೇತೃತ್ವದಲ್ಲಿ ವಿವಿಧ ಪ್ರಾಂತಗಳ ರಾಜ್ಯರು ಕೂಡ ಒಂದು ಒಗ್ಗಟ್ಟಿನಿಂದ ಬ್ರಿಟಿಷ್ ಈ ಒಂದು ಶಕ್ತಿಯ ವಿರುದ್ಧ ಹೋರಾಡುವಂಥ ಒಂದಿಷ್ಟು ಪ್ರಯತ್ನ ಆಗ್ತದೆ. ಇದನ್ನು ಭಾರತೀಯ ಸ್ವಾತಂತ್ರ್ಯದ ಮೊದಲ ಸಂಗ್ರಾಮ ಅಂತ ಕೂಡ ನಾವು ಕರಿತೀವಿ. ಈ ಒಂದು ಸಂಗ್ರಾಮ ಅಂತಿಮವಾಗಿ ವಿಫಲವಾದರೂ ಕೂಡ ದೇಶದಾದ್ಯಂತ ಒಂದು ಪ್ರತಿರೋಧದ ಕಿಡಿ ಅಲ್ಲಿ ಹೊತ್ತಿಸ್ತದೆ. ಭಾರತೀಯರಲ್ಲಿ ಒಂದು ಏಕತೆಯನ್ನು ಉಂಟು ಮಾಡ್ತದೆ. ಭಾರತೀಯರಲ್ಲಿ ಸ್ವಾತಂತ್ರ್ಯವನ್ನು ಪಡಿಬೇಕು ಎಂಬ ಒಂದು ಮನೋಭಾವನೆ ಉಂಟು ಮಾಡುವಂಥದ್ದು ಈ ಒಂದು ಸ್ವಾತಂತ್ರ್ಯದ ಮೊದಲ ಸಂಗ್ರಾಮ. ಇನ್ನು ಈ ರಾಷ್ಟ್ರೀಯತೆ ಯಾವ ರೀತಿ ನಮ್ಮ ಹತ್ರ ಬೆಳೀತಾ ಹೋಗ್ತದೆ ಅಂತ ನೋಡ್ತಾ ಹೋದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಸ್ಥಾಪನೆ 1885ರಲ್ಲಿ ಈ ಒಂದು INC ಅಂತ ನಾವೇನು ಹೇಳ್ತೀವಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ. ಈ ಒಂದು ಭಾರತೀಯ ಸ್ವ ಆಡಳಿತವನ್ನು ಪ್ರತಿಪಾದಿಸುವ ಪ್ರಮುಖ ಸಂಸ್ಥೆಯಾಗಿ ಬೆಳೀತದೆ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಆರಂಭಿಕ ಹಂತದಲ್ಲಿ ದಾದಾಬಾಯಿ ನವರೋಜಿ, ಬಾಲ್ ಗಂಗಾಧರ್ ತಿಲಕ್ ಮತ್ತು ಗೋಪಾಲ್ ಕೃಷ್ಣ ಗೋಖಲೆಯಂತಹ ನಾಯಕರು ರಾಷ್ಟ್ರೀಯ ಚಳವಳಿಯ ಆರಂಭಿಕ ಹಂತಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಸೊ ಇವರು ಮನವಿಗಳನ್ನು ಕೊಡುತ್ತಾ ತಮ್ಮ ಒಂದು ಮನವಿಗಳನ್ನು ಈ ಒಂದು ಬ್ರಿಟಿಷ್ ಏನು ರಾಜ್ಯ ಇರ್ತದೆ, ಬ್ರಿಟಿಷ್ ಸರ್ಕಾರಕ್ಕೆ ತನ್ನ ಮನವಿಯನ್ನು ಕೊಡೋದ್ರ ಮುಖಾಂತರ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದಿಷ್ಟು ಪ್ರಯತ್ನ ಕೂಡ ಮಾಡ್ತಾರೆ. ಸೊ ಮುಂದೆ ಈ ಒಂದು ಬಂಗಾಳದ ವಿಭಜನೆ ಭಾರತೀಯರಲ್ಲಿ ಒಂದಿಷ್ಟು ಅಸಮಾಧಾನವನ್ನು ಉಂಟು ಮಾಡ್ತದೆ. ಬಂಗಾಳವನ್ನು ವಿಭಜಿಸುವ ಬ್ರಿಟಿಷ್ ನಿರ್ಧಾರವು ವ್ಯಾಪಕ ಪ್ರತಿಭಟನೆಗಳನ್ನು ಹುಟ್ಟುಹಾಕಿತು ಮತ್ತು ಸ್ವದೇಶಿ ಚಳವಳಿಗೆ ಕಾರಣ ಆಗ್ತದೆ. ಇದು ಬ್ರಿಟಿಷ್ ಸರಕುಗಳನ್ನು ಬಹಿಷ್ಕಾರ ಮಾಡುವಂಥದ್ದು ಮತ್ತು ಭಾರತೀಯ ಕೈಗಾರಿಕೆಗಳನ್ನು ಪುನರುಜ್ಜೀವನವನ್ನು ಉತ್ತೇಜಿಸುವಂಥದ್ದು. ಯಾವಾಗ ಬ್ರಿಟಿಷ್ ಸರ್ಕಾರ, ಬ್ರಿಟಿಷ್ ಆಡಳಿತ ಪ್ರಾರಂಭ ಆಗ್ತದೆ ಭಾರತದಲ್ಲಿ, ಈ ಸ್ಥಳೀಯ ಕೈಗಾರಿಕೆಗಳು ಮೂಲೆ ಗುಂಪಾಗ್ತವೆ. ಸೊ ಇಂಗ್ಲೆಂಡ್ನಲ್ಲಿ ತಯಾರಿಸಿರುವಂಥ ವಸ್ತುಗಳನ್ನು ಭಾರತದಲ್ಲಿ ತಂದು ಭಾರತದಲ್ಲಿ ಮಾರುವಂಥದ್ದು. ಭಾರತವು ಬ್ರಿಟಿಷರಿಗೆ ಒಂದು ಮಾರುಕಟ್ಟೆಯಾಗಿ ಒಂದು ಪರಿವರ್ತನೆ ಆಗ್ತದೆ ಇಲ್ಲಿ. ಸೊ ಅದಕ್ಕಾಗಿ ಈ ಬಂಗಾಳದ ವಿಭಜನೆ ಸಮಯದಲ್ಲಿ ಇಲ್ಲಿ ಸ್ವದೇಶಿ ಚಳವಳಿಗೆ ಕಾರಣವಾಗ್ತದೆ. ಜೊತೆಯಲ್ಲಿ ಈ ಒಂದು ಸ್ಥಳೀಯವಾಗಿರುವಂಥ ಕೈಗಾರಿಕೆಗಳನ್ನು ಯಾವ ರೀತಿ ಪುನರುಜ್ಜೀವನಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯತೆಯಲ್ಲಿ ಈ ಒಂದು ಕೈಗಾರಿಕೆಗಳು ಕೂಡ ಕೈ ಜೋಡಿಸ್ತವೆ. ಇನ್ನು ಈ ಒಂದು ಸ್ವಾತಂತ್ರ್ಯ ಒಂದು ಏನಿದೆ, ಹಾದಿ ಇದೆ, ಇದರಲ್ಲಿ ಪ್ರಮುಖ ಘಟನೆ ನೋಡ್ತಾ ಹೋದಾಗ ಈ ಒಂದು ರೌಲತ್ ಕಾಯ್ದೆ. ಸೊ ರೌಲತ್ ಕಾಯ್ದೆ ಏನಿದೆ ಅಂದರೆ, ಆ್ಯಕ್ಟ್ ಅಂತ ಏನಿದೆ ಅಂದರೆ, ಇದು ಒಂದು ಬಹಳ ವಿಚಿತ್ರವಾಗಿರುವಂಥ ಕಾಯ್ದೆ ಅಂತಲೇ ಹೇಳ್ಬೋದು. ಬ್ರಿಟಿಷ್ ಸರ್ಕಾರ ಶಂಕಿತರನ್ನು, ಯಾರ ಮೇಲೆ ಶಂಕಿತರನ್ನು ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಇಡಲಿಕ್ಕೆ ಅವಕಾಶ ಕೊಟ್ಟಿತ್ತು ಈ ರೌಲತ್ ಕಾಯ್ದೆ. ಸೊ ಇದರ ವಿರುದ್ಧ ವ್ಯಾಪಕವಾದ ಪ್ರತಿಭಟನೆ ಉಂಟಾಯಿತು ಭಾರತಾದ್ಯಂತ.
ಸೊ ಅಮೃತಸರದ ಜಲಿಯನ್ ವಾಲಾ ಭಾಗದಲ್ಲಿ ಈ ಒಂದು ನಿಟ್ಟಿನಲ್ಲಿ ಒಂದು ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಒಂದು ಶಾಂತಿಯುತವಾಗಿರುವಂತಹ ಒಂದು ಸತ್ಯಾಗ್ರಹ ಮಾಡ್ತಾಯಿದ್ರು. ಸೊ ಈ ಒಂದು ಸತ್ಯಾಗ್ರಹ ಮಾಡ್ತಿರುವಂತಹ ನಾಗರಿಕರ ಮೇಲೆ ಒಂದು ಹತ್ಯಾಕಾಂಡ ನಡೀತದೆ. ಅಲ್ಲಿ ಬ್ರಿಟಿಷ್ ಸೈನಿಕರು ನೂರಾರು ನಿರಾಯುಧ ಪ್ರತಿಭಟನಾಕಾರರನ್ನು ಕೊಂದು ಬಿಡ್ತಾರೆ. ಈ ಘಟನೆಯು ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನು ಮತ್ತೆ ಉತ್ತೇಜಿಸುತ್ತೆ. ಇದಾದ ನಂತರ ಅಸಹಕಾರ ಚಳವಳಿ 1920ರಿಂದ 22ರವರೆಗೆ ನಡೆಯುವಂಥದ್ದು. ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿಯು ಬ್ರಿಟಿಷ್ ಸರಕುಗಳನ್ನು ಖರೀದಿ ಮಾಡಬಾರ್ದು, ಬ್ರಿಟಿಷ್ ಸಂಸ್ಥೆಗಳಿಗೆ ಯಾವುದೇ ರೀತಿಯ ಬೆಂಬಲವನ್ನು ನೀಡಬಾರ್ದು, ಬ್ರಿಟಿಷ್ ಸೇವೆಗಳನ್ನು ಬಹಿಷ್ಕಾರ ಮಾಡಬೇಕು, ಒಟ್ಟಾರೆಯಾಗಿ ಬ್ರಿಟಿಷ್ ಆಡಳಿತಕ್ಕೆ ನಾವು ಅಸಹಕಾರವನ್ನು ಸೂಚಿಸಬೇಕು ಎಂಬ ನಿಟ್ಟಿನಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಒಂದು ಬೃಹತ್ತಾದ ಅಸಹಕಾರ ಚಳವಳಿ ಪ್ರಾರಂಭ ಆಗ್ತದೆ. ಆದರೆ ಈ ಅಸಹಕಾರ ಚಳವಳಿಯು ಗಾಂಧಿಯವರು ಹೇಳ್ತಿರ್ತಾರೆ, ಇದನ್ನು ಅಹಿಂಸಾತ್ಮಕವಾಗಿ ಹಿಂಸೆ ನಡಿಬಾರ್ದು, ಅಹಿಂಸಾತ್ಮಕವಾಗಿ ನಡಿಬೇಕು ಅಂತ ಒಂದು ಸೂಚನೆ ಇರ್ತದೆ. ಮುಂದೆ ನಾಗರಿಕ ಅಸಹಕಾರ ಚಳವಳಿ 1930ರಿಂದ 34ರಲ್ಲಿ. ಸೊ 1930ರಲ್ಲಿ ಗಾಂಧಿಯವರು ಪ್ರಾರಂಭಿಸಿದ ಉಪ್ಪಿನ ಸತ್ಯಾಗ್ರಹ ಅನ್ಯಾಯದ ಕಾನೂನುಗಳನ್ನು ಪಾಲಿಸಲಿಕ್ಕೆ ನಿರಾಕರಣೆ ಒಳಗೊಂಡಿರುವಂಥ ನಾಗರಿಕ ಅಸಹಕಾರ ಚಳವಳಿಯ ಆರಂಭವನ್ನು ಇದು ಗುರುತಿಸ್ತದೆ, ಈ ಉಪ್ಪಿನ ಸತ್ಯಾಗ್ರಹ. ಸೊ ಈ ಆಂದೋಲನವು ಸ್ವಾತಂತ್ರ್ಯಕ್ಕಾಗಿ ವ್ಯಾಪಕದ ಬೆಂಬಲವನ್ನು ಒಟ್ಟುಗೂಡಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತದೆ. ಇನ್ನು ಕ್ವಿಟ್ ಇಂಡಿಯಾ ಚಳವಳಿ 1942, ಎರಡನೇ ಮಹಾಯುದ್ಧದ ಸಮಯದಲ್ಲಿ ಗಾಂಧಿಯವರು ಪ್ರಾರಂಭಿಸಿರುವಂಥ ಕ್ವಿಟ್ ಇಂಡಿಯಾ ಚಳವಳಿಯು ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸಲಿಕ್ಕೆ ಕರೆ ನೀಡುತ್ತದೆ. ಯಾವುದೇ ರೀತಿಯ ಮನವಿಯನ್ನು ಮಾಡೋದು ಬೇಡ ಬ್ರಿಟಿಷರಿಗೆ, ಈಗ ನಾವು ಯಾವುದೇ ರೀತಿಯ ಅರ್ಜಿಯನ್ನು ಕೊಡೋದು ಬೇಡ, ಒಟ್ಟಾರೆಯಾಗಿ ಬ್ರಿಟಿಷ್ ಆಳ್ವಿಕೆಯನ್ನೇ ಕೊನೆಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಏನು ಮಾಡುತ್ತೆ, ಒಂದು ಕರೆಯನ್ನು ನೀಡುತ್ತದೆ. ಈ ಚಳವಳಿಯ ದೇಶದಾದ್ಯಂತ ಸಾಮೂಹಿಕ ಬಂಧನಗಳು ಉಂಟಾಗ್ತವೆ, ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣವಾಗ್ತದೆ. ಇನ್ನು ಸ್ವಾತಂತ್ರ್ಯದ ಹಾದಿ ಯಾವ ರೀತಿ ಆಗ್ತದೆ ನೋಡೋಣ. ಸೊ ವಿಶ್ವ ಸಮರ, ಈ ಒಂದು ವರ್ಲ್ಡ್ ವಾರ್ 2 ಅಂತ ನಾವೇನು ಹೇಳ್ತೀವಿ, ಅದರ ನಂತರದ ಪರಿಣಾಮಗಳು. ಎರಡನೇ ಮಹಾಯುದ್ಧದ ಒತ್ತಡ ಭಾರತದ ಮೇಲೆ ಬ್ರಿಟಿಷ್ ನಿಯಂತ್ರಣವನ್ನು ದುರ್ಬಲಗೊಳಿಸಿತು. ಇಲ್ಲಿ ಬ್ರಿಟಿಷ್ ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಂಡಿತ್ತು, ತನ್ನ ಬಹುತೇಕ ಶಕ್ತಿಯನ್ನು ಎರಡನೇ ಮಹಾಯುದ್ಧದಲ್ಲಿ ಅಲ್ಲಿ ತೊಡಗಿಸಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಭಾರತದ ಮೇಲೆ ಬ್ರಿಟಿಷ್ ಒಂದು ನಿಯಂತ್ರಣ ಏನಿತ್ತು ಅದು ಒಂದಿಷ್ಟು ಸಡಿಲಗೊಳ್ಳುತ್ತದೆ. ಆ ಒಂದು ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ INA ಬ್ರಿಟಿಷರ ಮೇಲೆ ಮತ್ತಷ್ಟು ಒತ್ತಡವನ್ನು ತರ್ತಾರೆ ಈ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸಹಾಯದಿಂದ. ಸೊ ಯುದ್ಧ ಆದ ನಂತರ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಉಂಟಾಗ್ತವೆ. ಯುದ್ಧದ ನಂತರ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮಾತುಕತೆಗಳು ವೇಗವನ್ನು ಪಡೆದುಕೊಳ್ತವೆ. ಯುದ್ಧ ಆದ ನಂತರ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಲೇಬೇಕು ಎಂದು ನಮ್ಮ ರಾಷ್ಟ್ರೀಯ ನಾಯಕರ ಒಂದು ಒಕ್ಕಲಿನ ಕೂಗಾಗಿರ್ತದೆ. 1946ರ ಕ್ಯಾಬಿನೆಟ್ ಮಿಷನ್ ಯೋಜನೆ ಒಂದಿಷ್ಟು ಒಪ್ಪಂದವನ್ನು ಮಾಡುವಂಥ ಪ್ರಯತ್ನ ಮಾಡ್ತದೆ ಈ ಒಂದು 1946ರ ಕ್ಯಾಬಿನೆಟ್ ಮಿಷನ್. ಆದರೆ ಅಂತಿಮವಾಗಿ ಅದು ಕೂಡ ವಿಫಲ ಆಗ್ತದೆ. ಸೊ ಒಟ್ಟಾರೆಯಾಗಿ ಈ ಒಂದು ಕ್ಯಾಬಿನೆಟ್ ಮಿಷನ್ ಒಂದು ಸಮಯದಲ್ಲಿ ಭಾರತವನ್ನು ವಿಭಜಿಸುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಅಂತ ನಾವು ಹೇಳ್ಬೋದು. ಸೊ 1947ರಲ್ಲಿ ಭಾರತ ವಿಭಜನೆ ಆಗುತ್ತೆ. ಬ್ರಿಟಿಷರು ಭಾರತವನ್ನು 2 ಪ್ರತ್ಯೇಕ ರಾಷ್ಟ್ರಗಳನ್ನಾಗಿ ಅವೈಜ್ಞಾನಿಕವಾಗಿ ವಿಭಜನೆ ಮಾಡ್ತಾರೆ. ಪೂರ್ವ ಪಾಕಿಸ್ತಾನ್, ಪಶ್ಚಿಮ ಪಾಕಿಸ್ತಾನ್, ಭಾರತ. ಸೊ ಪಾಕಿಸ್ತಾನದ 2 ಪೂರ್ವ ಪಾಕಿಸ್ತಾನ್ ಮತ್ತು ಪಶ್ಚಿಮ ಪಾಕಿಸ್ತಾನ ಮಧ್ಯದಲ್ಲಿ ಭಾರತವನ್ನು ಇರುವಂಥದ್ದು ಎಷ್ಟು ಅವೈಜ್ಞಾನಿಕ. ಸೊ ಭಾರತ ಮತ್ತು ಪಾಕಿಸ್ತಾನ ಈ ವಿಭಜನೆಯು ಧಾರ್ಮಿಕ ರೇಖೆಗಳನ್ನು ಆಧರಿಸಿ ಮಾಡಿರುವಂಥದ್ದಿತ್ತು. ಪಾಕಿಸ್ತಾನವು ಮುಸ್ಲಿಮರಿಗೆ ಒಂದು ತಾಯ್ನಾಡಾಗಿದ್ದರೆ, ಆದರೆ ಭಾರತವು ಹಿಂದೂ ಬಹುಸಂಖ್ಯಾತವಾಗಿದ್ದರೂ ಕೂಡ ಜಾತ್ಯತೀತ ರಾಷ್ಟ್ರವಾಗಿ ಒಂದು ರೂಪುಗೊಳ್ಳುತ್ತದೆ. ವಿಭಜನೆಯು ಇತಿಹಾಸದಲ್ಲಿ ಅತಿ ದೊಡ್ಡ ಸಾಮೂಹಿಕ ವಲಸೆಗಳು. ಪಾಕಿಸ್ತಾನದಿಂದ ಸಾಕಷ್ಟು ಜನರು ಭಾರತಕ್ಕೆ ಬರ್ತಾರೆ, ಭಾರತದಿಂದ ಸಾಕಷ್ಟು ಜನರು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಈ ಸಮಯದಲ್ಲಿ ಲಕ್ಷಾಂತರ ಜನಗಳು ಸಾವನ್ನಪ್ಪುತ್ತಾರೆ, ಕೋಮು ಹಿಂಸಾಚಾರ ಆಗುತ್ತೆ. ಸೊ ಈ ಒಂದು ಆದ ನಂತರ ಸ್ವಾತಂತ್ರ್ಯ ದಿನ ಆಗಸ್ಟ್ 15, 1947 ಸುವರ್ಣ ಅಕ್ಷರದಲ್ಲಿ ಬರೆದಿರುವಂಥ ದಿನ ಇದು. ಅಧಿಕಾರ ಹಸ್ತಾಂತರ ಆಗಸ್ಟ್ 15, 1947ರಂದು ಭಾರತ ಸ್ವತಂತ್ರ ರಾಷ್ಟ್ರವಾಗ್ತದೆ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಪ್ರಸಿದ್ಧವಾದ ಟ್ರಿಸ್ಟ್ ವಿತ್ ಡೆಸ್ಟಿನಿ ಎಂಬ ಒಂದು ಭಾಷಣ ಮಾಡ್ತಾರೆ. ಇದು ಒಂದು ಹೊಸ ಯುಗಕ್ಕೆ ನಾಂದಿ ಹಾಡುತ್ತದೆ. ಆಚರಣೆಗಳನ್ನು ಮಾಡ್ತೀವಿ ನಾವು. ಈ ದಿನವನ್ನು ಭಾರತಾದ್ಯಂತ ಧ್ವಜಾರೋಹಣ ಮಾಡೋದ್ರ ಮುಖಾಂತರ, ಸಮಾರಂಭಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ, ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಮತ್ತು ದೆಹಲಿಯ ಕೆಂಪು ಕೋಟೆಯಿಂದ ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿಯವರು ಭಾಷಣವನ್ನು ಮಾಡ್ತಾರೆ. ಆದರೆ ಸ್ವಾತಂತ್ರ್ಯ ನಂತರದ ಸವಾಲುಗಳು ಅಷ್ಟಿಷ್ಟು ಇರಲಿಲ್ಲ. ಒಂದು ರಾಜಪ್ರಭುತ್ವಗಳಿದ್ದು, 500ಕ್ಕಿಂತ ಹೆಚ್ಚು ರಾಜಪ್ರಭುತ್ವಗಳು ಈ ಭಾರತದಲ್ಲಿದ್ದವು.
ಸೊ ಬ್ರಿಟಿಷರು ಸ್ವಾತಂತ್ರ್ಯ ಕೊಡುವಾಗ ಇಲ್ಲಿ ರಾಜಪ್ರಭುತ್ವಗಳಿಗೆ ಒಂದಿಷ್ಟು ಸ್ವಾತಂತ್ರ್ಯ ಏನು ಹೇಳಿದ್ರು ಅಂದರೆ, ನೀವು ಭಾರತವನ್ನು ಸೇರಬಹುದು ಅಥವಾ ಪಾಕಿಸ್ತಾನವನ್ನು ಸೇರಬಹುದು ಅಥವಾ ಸ್ವತಂತ್ರ ರಾಷ್ಟ್ರವನ್ನಾಗಿ ನೀವು ರೂಪಿಸ್ಕೊಳ್ಬೋದು ಅಂತ ಹೇಳಿದರು. ಸೊ ಈ ಒಂದು ನಿಟ್ಟಿನಲ್ಲಿ ಸ್ವತಂತ್ರವಾದ ನಂತರ ಭಾರತಕ್ಕೆ ಅತಿ ದೊಡ್ಡ ಸವಾಲು ಏನಂದರೆ ರಾಜಪ್ರಭುತ್ವಗಳನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸ್ಕೊಳ್ಳುವಂಥದ್ದು. ಸೊ ಈ ಒಂದು ಪ್ರಮುಖವಾದ ಕಾರ್ಯವನ್ನು ಭಾರತದ ಉಕ್ಕಿನ ಮನುಷ್ಯ ಅಂತಲೇ ನಾವು ಹೇಳಿಕೊಳ್ಳುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಗಲ ಮೇಲೆ ಬೀಳ್ತದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ತಮ್ಮ ಒಂದು ದೃಢವಾದ ನಿರ್ಧಾರಗಳಿಂದ ಬಹುತೇಕವಾಗಿರುವಂಥ ಎಲ್ಲ ರಾಜಪ್ರಭುತ್ವಗಳನ್ನು ಸೇರಿಸ್ಕೊಳ್ತಾರೆ. ಆದರೆ ಹೈದರಾಬಾದ್ ನಿಜಾಮ್ ಅವರು ಈ ಭಾರತದ ಒಕ್ಕೂಟಕ್ಕೆ ಸೇರಿಸಲಿಕ್ಕೆ ಆಗೋದಿಲ್ಲ. ಸೊ ಇವರನ್ನು ಪೊಲೀಸ್ ಕಾರ್ಯಾಚರಣೆಯ ಮುಖಾಂತರ ಆ ಹೈದರಾಬಾದ್ ಸಂಸ್ಥಾನವನ್ನು ಕೂಡ ಭಾರತ ಒಕ್ಕೂಟಕ್ಕೆ ಸೇರಿಸಲಾಗ್ತದೆ. ಸೊ ಭಾರತ ಸ್ವಾತಂತ್ರ್ಯ ಸಿಕ್ಕ ನಂತರ ಇಲ್ಲಿ ಭಾರತದ ಸಂವಿಧಾನ ರಚನೆ ಕೂಡ ಒಂದು ಸವಾಲಾಗಿತ್ತು. ಜನವರಿ 26, 1950ರಂದು ಭಾರತವು ತನ್ನ ಸಂವಿಧಾನವನ್ನು ಅಂಗೀಕರಿಸುತ್ತದೆ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಭಾರತ ರೂಪುಗೊಳ್ಳುತ್ತದೆ. ಸೊ ಭಾರತದ ಸ್ವಾತಂತ್ರ್ಯ ದಿನವು ಕೇವಲ ಸ್ವಾತಂತ್ರ್ಯದ ಆಚರಣೆಯಲ್ಲ, ಆದರೆ ಅಸಂಖ್ಯಾತ ವ್ಯಕ್ತಿಗಳು ಮಾಡಿದ ತ್ಯಾಗವನ್ನು ನೆನಪಿಸ್ತದೆ. ಸೊ ಈ ದಿನವು ಸಮೃದ್ಧ ಮತ್ತು ಅಂತರ್ಗತ ಪ್ರಜಾಪ್ರಭುತ್ವವಾಗುವುದರ ಕಡೆಗೆ ದೇಶವು ಎದುರಿಸುತ್ತಿರುವ ಸವಾಲುಗಳ ಒಂದು ಪ್ರತಿಬಿಂಬವಾಗಿದೆ. ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವು ಒಂದು ವಿಶ್ವಗುರುವಾಗ್ತಾ ಇದೆ. ವಿಶ್ವವನ್ನು ನಡೆಸುವಂಥ ಸ್ಥಾನದಲ್ಲಿ ಬರ್ತಾ ಇದೆ. ಸಾಕಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಭಾರತವು ಪಡೆದುಕೊಂಡಿದೆ. ಭಾರತವು ಈ ಒಂದು ಕ್ರೀಡೆಯಲ್ಲಿರ್ಬೋದು, ವಿಜ್ಞಾನದಲ್ಲಿರಬಹುದು, ಸಾಕಷ್ಟು ಸಾಧನೆಗಳನ್ನು ಒಂದು ಜಾಗತಿಕ ಮಟ್ಟದಲ್ಲಿ ಮಾಡಿದೆ. ಸೊ ಆತ್ಮೀಯರೇ, ನಮ್ಮ ಭಾರತವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಲ್ಲ, ಅಭಿವೃದ್ಧಿ ಹೊಂದುವ ರಾಷ್ಟ್ರದತ್ತ ದಾಪುಗಾಲನ್ನು ನೀಡ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಭಾರತದ ಸ್ವಾತಂತ್ರ್ಯ ದಿನದ ಶುಭಾಶಯವನ್ನು ಕೋರುತ್ತಾ ಜೈ ಹಿಂದ್, ವಂದೇ ಮಾತರಂ.